ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಅವನು ಭಾಗ ಕೇಳ್ತಿದ್ದಾನೆ, ಎಲ್ಲ ಕೊಟ್ಟುಬಿಡಿ, ನಾನು ಬೀದಿಗೆ ಬರ್ತೀನಿ. ಏನ್ ಮಾತಾಡ್ತಿದ್ಯಾ ಅಭಿ? ಸಮರ್ಥ್ ಹಾಗೆ ಹೇಳಿದ್ನ? ಹ್ಞೂ ಬ್ರೋ, ನನ್ನ ಹತ್ರ ಎಷ್ಟು ಮಾತಾಡ್ದ ಗೊತ್ತಾ ಅವನು. ನೀನು ಹೇಳ್ತಿರೋದು ನಿಜ ಆದ್ರೆ ಸಮರ್ಥ್ ನಾನು ಸುಮ್ಮನೆ ಬಿಡಲ್ಲ. ಪಾಪ ಹತ್ರ ನಾನು ಮಾತಾಡ್ತೀನಿ, ದಯವಿಟ್ಟು ನೀವು ಯಾರು ಸೆಟ್ ಮಾಡ್ಕೋಬೇಡಿ. ಪಾಪು ಬಾಯ್ಲಿ. ಬಂದೆ ಮೇಡಮ್. ಹೇಳಿ ಮೇಡಮ್. ನಿಜ ಹೇಳು, ನೀನು ಅಭಿ ಹತ್ರ ಈ ಮನೆ ಆಸ್ತಿನಲ್ಲಿ ಭಾಗ ಕೇಳಿದ್ಯಾ? ಆಸ್ತಿನ? ಯಾವ ಆಸ್ತಿ ಮೇಡಮ್? ಈ ಮನೆ ಆಸ್ತಿನಲ್ಲಿ ನಿನಗೂ ಹಕ್ಕಿದೆ, ಪಾಲ್ ತಗೋತೀನಿ ಅಂತೆಲ್ಲ ಹೇಳಿದ್ಯಂತೆ. ಏನ್ ಮೇಡಮ್ ನೀವು? ಅವ್ರನ್ನ ಬಿಡಿ, ನಿಮ್ಗಾದ್ರೂ ನಾನೇನು ಅಂತ ಗೊತ್ತಿಲ್ವಾ? ನಾನು ದುಡ್ದಿದ್ದೆ ನನಗೆ ದಕ್ಕಲ್ಲ, ಇನ್ನು ನಿಮ್ಮ ಆಸ್ತಿಗೆ ನಾನು ಯಾಕೆ ಆಸೆ ಪಡಲಿ? ಏಯ್, ನಾಟಕ ಆಡ್ಬೇಡ. ನನ್ನ ಹತ್ರ ಒಂದು ಹೇಳಿ ಇಲ್ಲಿ ಬಂದು ಟ್ರ್ಯಾಕ್ ಬದಲಾಯಿಸ್ತಾ ಇದ್ಯಾ? ಸರ್, ನಿಮಗೆ ನನ್ನ ಮೇಲೆ ಅದೇನೋ ದ್ವೇಷ, ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇಲ್ದಿರೋದನ್ನೆಲ್ಲ ಯಾಕೆ ಸರ್ ಹೇಳ್ತೀರಾ? ಅಲ್ಲ, ಆಸ್ತಿ ಕೇಳಂಗಿದ್ದಿದ್ರೆ ನಿನ್ನೆ ನಾನು ನನ್ನ ತಂಗಿ ನಿಮ್ಮ ಹತ್ರ ಅನ್ಬಾರ್ದು ಅನ್ಸ್ಕೊಂಡು ಮನೆಯಿಂದ ಹೋಗ್ತಿದ್ವಾ? ಇದು ನಮ್ಮನೆ ಅಂತಾನೆ ಇಲ್ಲೇ ಸೆಟ್ಲ್ ಆಗ್ಬೋದಿತ್ತಲ್ವಾ? ಇವತ್ತು ಯಾಕೆ ಡ್ರೈವಿಂಗ್ ಬರ್ತಿದೆ ಹೇಳಿ? ನಾನು ಏನ್ ಅಭಿ ಇದೆಲ್ಲ? ಸುಮ್ಮನೆ ಅವನ ಬಗ್ಗೆ ಆರೋಪ ಮಾಡಿ ಅವನ್ನ ಯಾಕೆ ಪ್ರವೋಕ್ ಮಾಡ್ತೀಯಾ? ಸುಮ್ಮನೆ ನಿನ್ನ ಹೆಸರನ್ನ ನೀನೇ ಕೆಡ್ಸ್ಕೊತಿದ್ಯಾ ಅಭಿ? ಇಲ್ಲ ಬ್ರೋ, ಅವ್ನು ನಿಜವಾಗ್ಲೂ ಹಾಗೆ ಹೇಳ್ದ. ಈಗ ಮಾತು ಬದಲಾಯಿಸ್ತಾ ಇದ್ದಾನೆ. ಅಭಿ, ಸುಮ್ಮನೆ ಒಳಗೆ ಹೋಗಿ, ನೀನು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ಸಮರ್ಥ್, ಪ್ಲೀಸ್ ಡೋಂಟ್ ಮೈಂಡ್. ನಿನ್ನೆ ಇನ್ಸಿಡೆಂಟ್ ಆದಮೇಲೆ ಅಭಿಮನ್ ಸರಿ ಇಲ್ಲ, ಅದಕ್ಕೆ ಹಾಗಂದಿದ್ದಾನೆ. ನೀನು ಬೇಜಾರು ಮಾಡ್ಕೊಬೇಡ. ಕ್ಷಮಿಸು ಸಮರ್ಥ್, ಇವನ್ ಮಾತು ಕೇಳಿ ನಿನ್ನೆನೂ ನಿನಗೆ ಹೀಗೆ ಬೇಜಾರು ಮಾಡಿಸಿದ್ವಿ. ಸಾರಿ. ಪರವಾಗಿಲ್ಲ ಸರ್. ನಮ್ಮ ಚಿಕ್ಕ ಯಜಮಾನ್ರಿಗೆ ಮಂತ್ರಿಸಿದ ನಿಂಬೆಹಣ್ಣ ಹಿಂಡ್ಬಿಟ್ಟು ತಲೆ ಮೇಲೆ ತಟ್ಟಿ ಸರಿ ಹೋಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.